Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. ಉದ್ದ, ಅಗಲ ಮತ್ತು ಎತ್ತರ ಕ್ರಮವಾಗಿ u², u ಮತ್ತು 2u+1 ಆಗಿರುವ ಒಂದು ಆಯತ ಘನದ ಘನಫಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಆಯತ ಘನದ ಘನಫಲದ ಸೂತ್ರ ಏನ್ ಹೇಳತ್ತೆ? ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಓಕೆ, ಸೊ ಇಲ್ಲಿ ಉದ್ದವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? u². ಓಕೆ, ಲೆಂತ್ u², ಅಗಲ ಬ್ರೆಡ್ತ್ u ಹಾಗೂ ಎತ್ತರ ಹೈಟ್ h ಎಷ್ಟಿದೆ? 2u+1. ಓಕೆ, ಸೊ ಇಲ್ಲಿ ಆಯತ ಘನದ ಘನಫಲದ ಸೂತ್ರ ಏನ್ ಹೇಳಿ? v = L ಗುಣಿಸು b ಗುಣಿಸು h. ಸೊ L ಎಷ್ಟಿದೆ? u² ಇಂಟು u ಇಂಟು 2u+1. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕು? ಇಲ್ಲಿ u² ಮತ್ತು u ಅನ್ನ ಗುಣಿಸ್ಕೊಳ್ಳೋಣ. ಸೊ ಏನಾಗತ್ತೆ? u² ಗುಣಿಸು u ಅಂದ್ರೆ u³ ಗುಣಿಸು 2u+1. ಸೊ ಈಗ u³ ನಿಂದ ಆವರಣದೊಳಗಿರುವಂತಹ ಪದಗಳನ್ನ ಗುಣಿಸ್ಕೊಳ್ಬೇಕಾಗತ್ತೆ. ಸೊ u³ ಇಂಟು 2u ಪ್ಲಸ್ u³ ಇಂಟು 1. ಸೊ u³ ಇಂಟು 2u ಏನಾಗತ್ತೆ ಹೇಳಿ? 2 ಇಂಟು u² u ಏನಾಯ್ತು? u ರೇಸ್ ಟು u³ u. ಸೊ ಇದೇನಾಗತ್ತೆ? u ರೇಸ್ ಟು 4 ಪ್ಲಸ್ u³ ಅಲ್ವಾ ಇದು? ಸೊ u³. ಸೊ u³ ಸೊ ಇದೇನಾಗತ್ತೆ ಈಗ? 2u ರೇಸ್ ಟು 4 ಪ್ಲಸ್ u ರೇಸ್ ಟು 3. ಓಕೆ, ಸೊ ಇಲ್ಲಿ u² ಗುಣಿಸು u ಅಂದ್ರೆ u³ ಆಯ್ತು. ಸೊ ಇಲ್ಲಿ ನಾವೇನ್ ಮಾಡ್ಬೇಕು? u³ ನಿಂದ ಆವರಣದೊಳಗಿರುವಂತಹ ಪದವನ್ನ ಗುಣಿಸ್ತಾ ಇದ್ದೇವೆ. ಸೊ u³ ಇಂಟು 2u ಪ್ಲಸ್ u³ ಇಂಟು 1. ಸೊ 2 ಇಂಟು u ರೇಸ್ ಟು 4 ಆಯ್ತು ಇದು, ಪ್ಲಸ್ u ರೇಸ್ ಟು 3. ಸೊ ಹಾಗಾದ್ರೆ ಇಲ್ಲಿ ಆಯತ ಘನದ ಘನಫಲವು ಏನಾಗತ್ತೆ? 2u ರೇಸ್ ಟು 4 ಪ್ಲಸ್ u ರೇಸ್ ಟು 3 ಆಗಿದೆ. ಥ್ಯಾಂಕ್ ಯು.